ಸೊ ಈ ಮನೆ ತೊಗೊಳೋಕ್ಕಿಂತ ಮುಂಚೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಒಂದು ಮನೆ ಇತ್ತು ನಮ್ಮದು. ಸೊ ಅಲ್ಲೆಲ್ಲ ನಾವು ಹಾಗೆ ನಮ್ಗೇನು ಐಡಿಯಾ ಇರುತ್ತೋ ಅದ್ರ ಬೇಸ್ ಮೇಲೆ ಇಂಟೀರಿಯರ್ ಮಾಡಿಸ್ಕೊಂಡು ಹೋಗಿದ್ವಿ. ನಮಗೇನು ಸಿಗುತ್ತೆ ಗೂಗಲಲ್ಲಿ ಅದನ್ನು ತೊಗೊಂಡು ಕಾರ್ಪೆಂಟ್ರ್ ಕೊಟ್ಟು ಆ ಥರ ಮಾಡಿಸ್ಕೊಂಡು ಹೋಗಿದ್ವಿ. ಬಟ್ ನಾನು ಈ ಮನೆ ತೊಗೊಬೇಕಾದ್ರೆ ನನಗೊಂಥರ ಡ್ರೀಮ್ ಇತ್ತು. ಲೈಕ್ ನನಗೆ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಮನೆಗಳು ಯಾವುದೇ ಥರ ನನಗೆ ಬರ್ತಾಯಿತ್ತು. ಸೊ ಅದೇ ಥರ ನನಗೂ ಒಂದು ಕನಸಿತ್ತು. ಸೊ ನನ್ನ ಮನೆಯೂ ಕೂಡ ಈ ಥರ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ತುಂಬಾ ಹುಡುಕಾಡಿದೆ. ಈ ಮನೆ ನನಗೆ ತುಂಬ ಸೂಟಬಲ್ ಅನ್ನಿಸ್ತು. ಬಾಲ್ಕನೀಸಲ್ಲಿ ಡಿಸೈನಿಂಗ್ ಮಾಡ್ಕೊಬೋದು. ಆಮೇಲೆ ಒಳಗಡೆ ಇಷ್ಟು ದೊಡ್ಡ ಹಾಲ್ ಇದೆ ಆ್ಯಂಡ್ 3 ಬೆಡ್ರೂಮ್ಸ್ ಇದೆ. ಇಲ್ಲೆಲ್ಲ ಹೆಂಗೆ ಇಂಟೀರಿಯರ್ಸ್ನ ಯೂಸ್ ಮಾಡಿ ಸೊ ಯಾವ ಥರ ಒಳ್ಳೆಯದಾಗಿ ಚೆನ್ನಾಗಿ ಬರೋ ಥರ ಮಾಡ್ಬೋದು ಅಂತ ಅಂದ್ಕೊಂಡು ಇಂಟೀರಿಯರ್ಸ್ನ ಬೇಗನೆ ಹುಡ್ಕೋಕ್ಕೆ ಶುರು ಮಾಡಿದೆ ನಾನು. ಬಿಕಾಸ್ ಅದೊಂದು ಮೇನ್ ಥಿಂಗ್ ಆಗಿಬಿಡುತ್ತೆ. ಇವಾಗ ಮನೇಲಿ ನೀವು ಖಾಲಿ ಮನೆ ತೊಗೊಂಡ್ರು ಇವಾಗ ಇಂಟೀರಿಯರ್ ಇಲ್ಲ ಅಂದರೆ ಅದೊಂಥರ ಸಪ್ಪೆನೆ ಅಂದಂಗೆ ಅನಿಸ್ಬಿಡುತ್ತೆ. ಲ್ಯಾಡ್ ತೊಗೊಂಡಾಗಿತ್ತು ನಾವು, ಮೀನ್ಸ್ ಪ್ಲಾಸ್ಟಿಂಗ್ ಸ್ಟೇಜಲ್ಲಿತ್ತು. ಸೊ ನಿಯರ್ಲಿ ಒಂದು 10 to 15 ಇಂಟೀರಿಯರ್ ಡಿಸೈನರ್ಸ್ನ ಮೀಟ್ ಮಾಡಿದ್ದು, ಕಂಪ್ನೀಸ್ ವಿಸಿಟ್ ಮಾಡಿದ್ದು. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಕಂಪ್ನೀಸ್ನ ಮೀಟ್ ಮಾಡಿದ್ದು. ಸೊ ಅವರ ಐಡಿಯಾಲಜಿ, ಅವ್ರ ಕ್ರಿಯೇಟಿವಿಟಿ ಲೆವೆಲ್ಗೆ ಏನಿತ್ತು ಅದನ್ನ ಹೇಳಿದರು ನಮಗೆ. ಮೀನ್ಸ್ ಬಡ್ಜೆಟ್ ವೈಸ್ ಆಗಿರಲಿ ಆರ್ ಎಲ್ಸ್ ಕೆಲಸದ ವೈಸ್ ಆಗಿರಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಬಟ್ ಸಮ್ ಲೈಕ್ ಕೊಲಾಬರೇಷನ್ ಸರಿ ಆಗ್ತಾ ಇರಲಿಲ್ಲ. ಸೊ ನಮ್ಮ ಮೈಂಡಲ್ಲಿ ಒಂದು ಸ್ಟ್ರಾಂಗ್ ಆಗಿತ್ತು, ಮನೆ ಎಷ್ಟೇ ದೊಡ್ಡದಿದ್ರು ಇಂಟೀರಿಯರ್ ಅಟ್ ದ ಫೈನಲ್ ಲುಕ್ ಚೆನ್ನಾಗಿ ಕಾಣೋಕ್ಕೆ ಇಂಟೀರಿಯರೇ ಹೆಲ್ಪ್ ಆಗುತ್ತೆ ಅಂತ ಹೇಳಿ ದೆನ್ ನಾವು ಸರ್ಚ್ ಮಾಡ್ತಿದ್ದೋ ಆ ಮೂಮೆಂಟಲ್ಲಿ. ಅದೇನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಗೊತ್ತು ಬಂದದ್ದು. ಸೋಷಿಯಲ್ ಮೀಡ್ಯಾದಲ್ಲಿ ಫುಟ್ ಪ್ರಿಂಟ್ಸ್ ಬಗ್ಗೆ ತಿಳ್ಕೊಂಡಾಗ ನಾರ್ಮಲಿ ನಾನು ಹೆಂಗೆ ಬೇರೆ ಇಂಟೀರಿಯರ್ಸ್ಗೂ ಟ್ರೈ ಮಾಡ್ತಾಯಿದ್ದೆ, ಲೈಕ್ ಅಪ್ಲಿಕೇಶನ್ ಸೆಟ್ ಮಾಡ್ತಾಯಿದ್ದೆ. ಸೊ ಐ ಆಲ್ಸೋ ಕಾಂಟ್ಯಾಕ್ಟೆಡ್ ಫುಟ್ ಪ್ರಿಂಟ್ಸ್. ಮೀಟಿಂಗ್ ಏನೋ ಸೆಟಪ್ ಆಯಿತು. ಕ್ಯಾಶುವಲಾಗಿ ನಾವು ಹೆಂಗೆ ಬೇರೆ ಇಂಟೀರಿಯರ್ಸ್ ಜೊತೆ ಮಾತಾಡ್ತೀವಿ ಅವ್ರ ಹತ್ರನೂ ಹೋಗಿ ನಮ್ಮದು ಫ್ಲೋರ್ ಪ್ಲ್ಯಾನ್ ಕೊಟ್ಟು, ಸೊ ಇಲ್ಲಿ ಇದೆ, ಈ ಥರ ಇದೆ, ನಮ್ಗೆ ಈ ಥರ ಬೇಕು, ನಿಮ್ಮ ಐಡಿಯಾಸ್ ಏನು, ಅವ್ರ ಕಡೆಯಿಂದ ಸಜೆಷನ್ಸ್ ಕೇಳಿ. ಎಲ್ಲಾದರೂ ಆರ್ಡ್ರ್ ಮಾಡಿಸ್ಬೇಕಾ, ಇವಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದ್ದಲ್ಲ. ಸೊ ಅವ್ರು ಅದನ್ನು ಹೇಳಿದರು ನಮಗೆ, ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದ್ದಾಗ ಏನಾದರೂ ಆರ್ಡ್ರ್ ಮಾಡಿಸ್ಕೊಡಿದ್ರೆ ಮಾಡಿಸ್ಕೊಬೋದು ಆ್ಯಂಡ್ ಮುಂದೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಥರ. ಸೊ ಫುಟ್ ಪ್ರಿಂಟ್ಸ್ ಜೊತೆ ಮಾತಾಡಿದ್ಮೇಲೆ ಅದೇನೋ ಒಂಥರ ಭರವಸೆ ಬಂದಂಗೆ ಅನಿಸ್ತು. ಬಿಕಾಸ್ ಅಷ್ಟು ನೋಡಿಬಿಟ್ಟು ಇವಾಗ ಪ್ರೈಸ್ ಬಗ್ಗೆ ಎಷ್ಟೇ ನಮ್ಮ ಹತ್ರ ಇದ್ದಿದ್ರು ಲೈಕ್ ಬಡ್ಜೆಟ್ ಅನ್ನೋದು ಎಲ್ಲ ಕಡೆನೂ ಮ್ಯಾಟ್ರ್ ಆಗುತ್ತೆ. ಸೊ ಅವ್ರು ಕೊಡ್ತಾ ಇದ್ದಿದ್ದು ಬಜೆಟ್ಸ್ಗಳು ಆಮೇಲೆ ಸ್ಕ್ವೇರ್ ಫೀಟ್ಗೂ ನಮ್ಗೆ ಯಾಕೋ ಅಷ್ಟೊಂದು ಸೆಟ್ ಆಗ್ತಾನೆ ಇರಲಿಲ್ಲ. ಬಟ್ ಫುಟ್ ಪ್ರಿಂಟ್ಸ್ ಜೊತೆ ಮಾತಾಡಿಬಿಟ್ಟು ನನ್ನ ರಿಕ್ವೈರ್ಮೆಂಟ್ಸ್ ಕೊಟ್ಟ ಮೇಲೆ ಅವರೊಂದು ಕೊಟೇಶನ್ ಕೊಟ್ಟರು. ಸೊ ಇಟ್ ವಾಸ್ ಆ್ಯಕ್ಚುಲಿ ಚೀಪರ್ ದೆನ್ ಆಲ್ ಆಫ್ ದೆಮ್. ಸೊ ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸೊ ಅದನ್ನು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನನಗೆ ಟೈಮ್ ಕೂಡ ಕಮ್ಮಿ ಇತ್ತು. ಫಸ್ಟ್ ಸತಿ ಮಾತುಕತೆ ಆದಾಗ ಇವಾಗ ನಾವು ಬೇರೆ ಕಡೆ ಎಲ್ಲ ಕಡೆ ಹೋಗಿ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ಯಾವುದೇ ಥರ ಮಾಡೆಲ್ಸ್ ಇದೆ, ಅವ್ರು ಹೆಂಗೆ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲದನ್ನು ನೋಡ್ಕೊಂಬಂದಿದ್ವಿ. ಸೊ ಅದೇ ಥರ ನಾನು ಫುಟ್ ಪ್ರಿಂಟ್ಸ್ ಅವ್ರ ಹತ್ರನೂ ಕೇಳಿದಾಗ ದೇ ಸೆಡ್ ಲೈಕ್ ದೇ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಆ್ಯಂಡ್ ಅವ್ರೇನು ಮಾಡಿದ್ರು, ಇನ್ಸ್ಟೆಡ್ ಆಫ್ ದಟ್ ದೇ ಟುಕ್ ಅಸ್ ಫಾರ್ ದೇರ್ ನ್ಯೂ ಸೈಟ್ಸ್ ವೇರ್ ಆಲ್ರೆಡಿ ಇಂಟೀರಿಯರ್ಸ್ ವರ್ ಗೋಯಿಂಗ್ ಆನ್. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಕಾರ್ಪೆಂಟ್ರ್ ಹತ್ರ ಮಾಡಿಸ್ತಾ ಇದ್ದಾರೆ ಅಥವಾ ಫ್ಯಾಕ್ಟ್ರಿ ಮೇಲೆ ಮಾಡಿಸ್ತಾ ಇದ್ದಾರೆ, ಮೆಟೀರಿಯಲ್ ಕ್ವಾಲಿಟೀಸ್ ಏನು, ಎಲ್ಲದೂ ನಂಗೆ ಲೈವಾಗಿ ಚೆಕ್ ಮಾಡೋಕ್ಕೆ ಇದು ಚಾನ್ಸ್ ಸಿಕ್ತು ಆ್ಯಕ್ಚುಲಿ. ಬಿಕಾಸ್ ಇವಾಗ ನಾವು ಯಾವ್ದಾದ್ರು ಒಂದು ಕಂಪ್ನಿ ಕೊಟ್ಟರೆ ಫ್ಯಾಕ್ಟ್ರಿ ಮಾಡೋದ್ಮೇಲೆ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಾಗಲ್ಲ. ಸೊ ಅದೇ ಥರ ಅದನ್ನು ಇದು ಮಾಡ್ಕೊಳೋ ಅದಕ್ಕೆ ನಮಗೆ ಹೆಚ್ಚಕ್ಕೆ ನನಗೆ ಇವ್ರು ಮಾಡಿದೊಂದು ಪೇ ಇಟ್ ವಾಸ್ ವೆರಿ ಯೂಸ್ಫುಲ್. ಸೊ ಅಲ್ಲಿಗೆ ನಾನು 100% ಐ ಪುಟ್ ಮೈ ಟ್ರಸ್ಟ್ ಆನ್ ದೆಮ್. ಸೊ ನಾವಿಬ್ಬರು ಕೂಡ ಲೈಕ್ ವೆರಿ ಮಚ್ ಹ್ಯಾಪಿ ವಿತ್ ದ ವರ್ಕ್ ವಿಚ್ ದೇ ಹ್ಯಾವ್ ಆಲ್ರೆಡಿ ಡನ್ ಎಟ್ ದೇರ್ ಸೈಟ್ಸ್. ಅಲ್ಲಿ ನೋಡಿದಾಗ ವರ್ಕ್ ಮಾತ್ರ ಎಕ್ಸೆಪ್ಷನಲ್ ಆಗಿತ್ತು. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮೈಂಡಲ್ಲಿ, ಓಕೆ ನನ್ನ ಮನೆಯೂ ಇದೇ ಥರ ಇರಬೇಕು ಅಂತ. ಸೊ ಆಲ್ರೆಡಿ ಅಲ್ಲೆಲ್ಲ ಮಾಡಿಬಿಟ್ಟಿದ್ರು. ಸೊ ಅದು ನೋಡಿಬಿಟ್ಟು ನನಗೆ ಇನ್ನೂ ಆಸೆ ಆಗಿ ಓಕೆ ಐ ಡಿಸೈಡೆಡ್ ಐ ಶುಡ್ ಗೋ ವಿತ್ ದಿಸ್ ಫುಟ್ ಪ್ರಿಂಟ್ಸ್ ಓನ್ಲಿ ಅಂತ. ಓಕೆ, ಕೊಟೇಶನ್ ಏನೋ ಕಮ್ಮಿ ಇದೆ ಕಂಪೇರ್ಡ್ ಟು ಅದರ್ ಇಂಟೀರಿಯರ್ ಡಿಸೈನರ್ಸ್. ಮೆಟೀರಿಯಲ್ ಹೆಂಗಿರುತ್ತೆ, ಈ ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಹಾಕ್ತಾರೆ, ಸೈಟಲ್ಲಿ ಕರ್ಕೊಂಡು ಹೋದಾಗೂ ಇತ್ತು.
ಬಿಕಾಸ್ ಬಟ್ ನನ್ನ ಬಜೆಟ್ ತುಂಬಾ ಕಮ್ಮಿ ಇದ್ದಿದ್ದರಿಂದ ಸೊ ನನಗೂ ಎಲ್ಲೋ ಒಂಥರ ಅಳುಕಿತ್ತು. ಸೊ ಹೆಂಗೆ ನಡೆಸ್ಕೊಡ್ತಾರೆ ಇವರು ಇಷ್ಟು ಬಜೆಟಲ್ಲಿ ಅಂತ. ಬಟ್ ಅವರಿಗೆಲ್ಲ ಮೆಟೀರಿಯಲ್ ಸೆಲೆಕ್ಷನ್ ಕೂಡ ನನ್ನ ಜೊತೆನೇ ಕರ್ಕೊಂಡೋಗಿ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದಿಷ್ಟು ಕಾಸ್ಟ್ ಆಗುತ್ತೆ, ಇನ್ನೊಂದಿಷ್ಟು ಕಾಸ್ಟ್ ಆಗುತ್ತೆ, ಇದು ಕ್ವಾಲಿಟಿ ಅದು ಕ್ವಾಲಿಟಿ. ಸೊ ಎವ್ರಿಥಿಂಗ್ ವಾಸ್ ಡೀಟೇಲ್ಲಿ ಎಕ್ಸ್ಪ್ಲೈನ್ ಟು ಮೀ. ಸೊ ದಟ್ ಐ ಹ್ಯಾಡ್ ಅನ್ ಐಡಿಯಾ, ಓಕೆ ನನ್ನ ಬಜೆಟಿಗೆ ನನ್ನ ಮನೆಗೆ ಯಾವ ಥರ ಕ್ವಾಲಿಟಿ ನಾನು ಹಾಕ್ಕೊಬೋದು. ಆ್ಯಂಡ್ ಕ್ವಾಲಿಟಿಯಲ್ಲಿ ಅವರು ಎಷ್ಟೇ ಬಜೆಟ್ ಇದ್ರೂ he never compromised actually, so that is one good thing. ಆ್ಯಂಡ್ ನಮ್ಗೆ ಕೂಡ ಸಮಯ ತುಂಬ ಕಮ್ಮಿ ಇತ್ತು. ನಮಗೆ 1.5 ತಿಂಗಳಲ್ಲೆಲ್ಲ ಗೃಹಪ್ರವೇಶ ಮಾಡಬೇಕಿತ್ತು. ಸೊ ಡಿಸೈನ್ಗೆಲ್ಲ ಒಂದು 15 days ಅಷ್ಟೇ ನಾವು ಇಟ್ಕೊಂಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆ 15 ಡೇಸಲ್ಲೇ ಫುಟ್ ಪ್ರಿಂಟ್ಸ್ ಅವರು ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಥರ ಡಿಸೈನ್ ಮಾಡಿಕೊಟ್ಟು, ಮತ್ತು ನನಗೇನು ಇಷ್ಟ ಆಗ್ತಿದೆ ಇಷ್ಟ ಆಗ್ತಿಲ್ಲ ತಿಳ್ಕೊಂಡು ಅವರೇ ಒಂದು 3-4 ಸತಿ ಮೀಟಿಂಗ್ ಸೆಟಪ್ ಮಾಡಿ ಎಲ್ಲದನ್ನು ಕರೆಕ್ಟ್ ಮಾಡಿಕೊಂಡು ಕಸ್ಟಮರ್ ಹ್ಯಾಪಿನೆಸ್ ವಾಟ್ ದೇ ಆರ್ ಲುಕಿಂಗ್ ಫಾರ್, ಇಟ್ ಹ್ಯಾಸ್ ಟು ಬಿ ದಟ್ ಸೆಂಟರ್ಸ್ ಆ್ಯಂಡ್ ಮೋರ್ ಓವರ್ ನಮ್ಮ ವಾಂಟ್ಸ್ ಆ್ಯಂಡ್ ನೀಡ್ಸ್ ಏನಿತ್ತು ಅದನ್ನು ಅರ್ಥ ಮಾಡ್ಕೊಂಡಿದ್ರು ಅನ್ಸುತ್ತೆ. ಸೊ ಇಟ್ ಟುಕ್ ಈಸಿ ಅಷ್ಟೇ. ಸೊ ನಾವೇನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಆಟೋಮೆಟಿಕ್ಕಾಗಿ ಫುಲ್ಫಿಲ್ ಆಗ್ತಿತ್ತು. ಸೊ ನಮ್ಗೆ ಇದೇ ಪ್ಯಾಟ್ರನ್ ಡಿಸೈನ್ ಬೇಕಿತ್ತು, ಅವ್ರಲ್ಲಿ ಈ ಕಲರೇ ಬೇಕಿತ್ತು ಅಂದರೆ ಲೈಕ್ ವಿ ಯೂಸ್ ಟು ಗೆಟ್ 3 to 4 ಕಾಂಬಿನೇಷನ್ ಸಿಗ್ತಿತ್ತು, ಅದರಲ್ಲಿ ಒಂದು ಬೆಟರ್ ಚೂಸ್ ಮಾಡ್ತಿತ್ತು. ಇವಾಗ ಒಂದು ಡಿಸೈನ್ ಕೊಡ್ತಾರೆ, ಲೈಕ್ ಏನಾದರೂ ಡಿಸೈನ್ ಮಾಡಿಕೊಟ್ಟಾಗ, ಬಟ್ ನನಗೆ ಆಪ್ಷನ್ಸ್ ಬಂದಿತ್ತು. ಲೈಕ್ ಫಾರ್ ಎಕ್ಸಾಂಪಲ್ ಕಿಚನ್ ಅಂತ ತೊಗೊಂಡಾಗ ಕಿಚನ್ ಮಿಡಲ್ ಯೂನಿಟೇ ಲೈಕ್ 3-4 ಥರ ಡಿಸೈನ್ ಇತ್ತು, 3-4 ಪಿಕ್ಚರ್ಸ್ ಇತ್ತು ನನಗೆ. ಸೊ ನನಗೆ ಗೊತ್ತಾಗ್ತಿತ್ತು ಓಕೆ ನನ್ನ ಮನೆಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ. ಸೊ ಈ ಥರ ಆಪ್ಷನ್ಸ್ ಕೊಟ್ಟಾಗ ನಮಗೂ ತುಂಬ ಖುಷಿ ಆಗುತ್ತೆ, ಲೈಕ್ ಓಕೆ ನಮ್ಮ ಮನೆ ಈ ಥರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಐ ಗಾಟ್ ಇಟ್ ಫ್ರಮ್ ಫುಟ್ ಪ್ರಿಂಟ್ಸ್. ಆ್ಯಂಡ್ ಇವೊಂದು ಲೈಕ್ ಎಲ್ಲೋ ಸ್ಟಕ್ ಆದರೂ ನಾವು ಲೈಕ್ 2 ಕಲರ್ಸ್ ಇನ್ ಬಿಟ್ವೀನ್ ಇದಕ್ಕೆ ಹೋಗೋದಾ ಇಲ್ಲಾಂದರೆ ಇದಕ್ಕೆ ಹೋಗೋಣ ಅಂತೇಳಿ ಕಲರ್ಸ್ಗೆ ಆಗಲಿ ಡಿಸೈನ್ಸ್ಗೆ ಆಗಲಿ ಸ್ಟಕ್ ಆದಾಗ ಒಂದು ಪ್ರಾಪರ್ ಗೈಡೆನ್ಸ್ ಸಿಗ್ತಿತ್ತು. ಸಮ್ ಲೈಕ್ ಫ್ಯೂಚರ್ ಓರಿಯೆಂಟೆಡ್ ಆಗಿನೂ. ಸೊ ಈ ಕಲರ್ ತೊಗೊಂಡ್ರೆ ನಾಳೆ ಫೇಡ್ ಆಗುತ್ತೋ ಆರೆಲ್ಸ್ ಕೊಳೆ ಆಗುತ್ತೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಒಂದು ಪ್ರತಿಯೊಂದು ಮೆಟೀರಿಯಲ್ ವೈಸ್ ಹೋದ್ರೂ ಸೊ ಇದರಲ್ಲಿ ಸ್ಕ್ರ್ಯಾಚ್ ಆಗುತ್ತೆ, ಇದು ಇಲ್ಲಾಂದ್ರೆ ಲುಕ್ಸ್ ಚೆನ್ನಾಗಿ ಬರೋಲ್ಲ, ಒಂದು ಪ್ರಾಪರ್ ಸಜೆಷನ್ ಸಿಕ್ತು ನಮಗೆ. ಸೊ ಆ ಸಜೆಷನ್ನೇ ಇವತ್ತು ಮನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನನಗೆ ಇವಾಗ ಈ ಮನೆಯಲ್ಲಿ ಯಾವುದೇ ಒಂದು ಡ್ಯಾಮೇಜ್ ಅಥವಾ ಓಕೆ ನನಗೆ ಈ ಥರ ಬೇಜಾರಿದೆ ಅಂತ ಅನಿಸ್ತಾನೆ ಇಲ್ಲ. ಬಿಕಾಸ್ ನಂಗೊಂದೊಂಥರ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಬಿಕಾಸ್ ನನಗೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿರೋದ್ರಿಂದ ಆರಾಮ್ಸೆ ಐ ಕ್ಯಾನ್ ಟ್ರಸ್ಟ್ ದಿಸ್ ಇಂಟೀರಿಯರ್ ಥಿಂಗ್ ಫಾರ್ ಸೋ ಮೆನಿ ಇಯರ್ಸ್ ಇನ್ ಫ್ಯೂಚರ್. ಸೊ ಫಸ್ಟ್ ಇನಿಷಿಯಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಸೈಡ್ ತೊಗೊಂಡು ಮನೆ ಕಟ್ಟಿಸ್ಬೇಕು ಅಂತ. ಸೊ ಅವಾಗೆಲ್ಲ ಡಿಸ್ಕಸ್ ಮಾಡಿದಾಗ ಆರ್ಕಿಟೆಕ್ಟ್ನ ಇಟ್ಕೊಂಡು ಫುಲ್ ಸ್ಟಾರ್ಟಿಂಗಿಂದನೇ ಅವ್ರಿಗೆ ಕೊಟ್ಬಿಟ್ಟು ಎಲ್ಲ ಮಾಡಿಸ್ಕೊಬೇಕು ಅಂತ ಇತ್ತು. But unfortunately I got to buy the flat. So in case if anybody wanted to hire an architect, I would definitely recommend Footprints, because I have seen their work in the sites truly to my eyes. So ಅಲ್ಲಿಗೆ ಹೋಗ್ಬಿಟ್ಟು ನೋಡಿದಾಗ ಪ್ರತಿಯೊಂದು ಕ್ವಾಲಿಟಿ ಮತ್ತು ಮೆಷರ್ಮೆಂಟ್ ದೇ ಟೇಕ್, ಇಟ್ಸ್ ವೆರಿ ಸೂಪರ್ಬ್ ಅಂತ ನಾನು ಹೇಳ್ತೀನಿ.